Hello my dear student, welcome back to our class. So in previous class I have discussed the concept of the statistics, about the meaning, definition, and there are some functions of the statistics. So statistics is nothing but the collection, presentation, analysis and also the interpretation of the numerical data. So statistics will be helpful for simplification of the data and reducing the data, which will be helpful for formulation of plans and policies. So these are the some functions of the statistics. So let us know about there are some limitations of the statistics. So in that first one is there, statistics does not deal with the qualitative data, it deals only with the quantitative data. So whenever we are concerning about the statistics, simply we call it as a numbers only anta ಹೇಳ್ತೇವೆ. So numbers ಅಂದಾಗ statistics ಅಂದಾಗ ನಾವು ಮೇಂಟೈನ್ ಮಾಡೋದು ಎಲ್ಲ ಡೇಟಾ in numbers ಅಂತ ಹೇಳ್ತೇವೆ. So statistics does not deal with the qualitative. So quality means ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಕೆಲವೊಂದಷ್ಟು ವಸ್ತುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಡೇಟಾನ ಏನು ಮಾಡೋದಿಲ್ಲ, ಒಂದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮೇಂಟೈನ್ ಮಾಡೋಂಗಿಲ್ಲ. ಓನ್ಲಿ ವಿ ಆರ್ ಮೇಂಟೈನಿಂಗ್ ದ ಡೇಟಾ ವಿಚ್ ಈಸ್ ರಿಲೇಟೆಡ್ ಟು ದಿ ನಂಬರ್ಸ್ ಓನ್ಲಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ that is statistics. Second one is there, statistics does not deal with the individual fact. So whenever we are concerning about the statistics, we are calculating the some methods for the purpose of simplifying the data, for reducing the data. ಬಹಳಷ್ಟು ಡೇಟಾನ ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಿರ್ತೀವಿ, ಕೆಲವೊಂದಷ್ಟು ಡೇಟಾನ ಮೆಥಡ್ಸ್ ಯುಟಿಲೈಸ್ ಮಾಡಿಕೊಂಡು ರೆಡ್ಯೂಸ್ ಮಾಡಿ ಜಸ್ಟ್ ಒಂದು ಎವರೇಜ್ ಆಗಿರ್ಬೋದು, ಮೀನ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಡೇಟಾನ ಅಷ್ಟನ್ನು ಮೇಂಟೈನ್ ಮಾಡ್ತಿರ್ತೀವಿ. ಸೊ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿವಿಜುವಲ್ ಫ್ಯಾಕ್ಟ್ನ ಏನು ಮಾಡೋದಿಲ್ಲ, ಕನ್ಸಿಡರ್ ಮಾಡೋಂಗಿಲ್ಲ. Take for example, that is a result of the students. ಸೊ ಸ್ಟೂಡೆಂಟ್ ರಿಸಲ್ಟ್ ತಂದಾಗ ನಾವು ಎವರೇಜ್ ತೆಗೆದು ಆ ಒಂದು ಡೇಟಾನ ಅಷ್ಟೇ ಏನು ಮಾಡ್ತಿರ್ತೀವಿ, ಹೈಲೈಟ್ ಮಾಡ್ತಿರ್ತೀವಿ. ನಾಟ್ ದ ಇಂಡಿವಿಜುವಲ್ ಆಫ್ ಈ ಸಬ್ಜೆಕ್ಟ್ ಮಾರ್ಕ್ಸ್. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಮಾರ್ಕ್ಸ್ ಪ್ರತಿಯೊಂದು ಸ್ಟೂಡೆಂಟ್ ಏನು ಮಾಡೋದಿಲ್ಲ, ನಾವಲ್ಲಿ ಹೈಲೈಟ್ ಮಾಡೋಂಗಿಲ್ಲ. ಜಸ್ಟ್ ವಿ ಆರ್ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಆನ್ ದ ಬೇಸಿಸ್ ಆಫ್ ದಟ್ ಈಸ್ ರಿಸಲ್ಟ್ ಅಬೌಟ್ ದ ಎವರೇಜ್ ಪರ್ಸಂಟೇಜ್ ಅಂತ ಕರಿತೀವಿ. ಸೊ ಅದಕ್ಕಾಗಿ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡೋದಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ಡೀಲ್ ವಿತ್ ದ ಇಂಡಿವಿಜುವಲ್ ಫ್ಯಾಕ್ಟ್. ಸೊ ಪ್ರತಿಯೊಂದು ಇಂಡಿವಿಜುವಲ್ ಫ್ಯಾಕ್ಟ್ನ ಏನು ಮಾಡೋಂಗಿಲ್ಲ, ನಾವಲ್ಲಿ ಮೇಂಟೈನ್ ಮಾಡೋಂಗಿಲ್ಲ. ಸೊ ಅದಕ್ಕಾಗಿ ಇದೊಂದು ಲಿಮಿಟೇಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದೇರ್, ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ಸ್ ಆರ್ ನಾಟ್ ಎಕ್ಸಾಕ್ಟ್. ಸೊ ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ಸ್ ಯಾಕೆ ಎಕ್ಸಾಕ್ಟ್ ಇರೋಂಗಿಲ್ಲ ಅಂದ ತಕ್ಷಣ ಕೆಲವೊಂದಷ್ಟು ಜನ ಏನಾಗೋದಿಲ್ಲ, ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಮೇಂಟೈನ್ ಮಾಡೋಕ್ಕೆ ಬರೋಂಗಿಲ್ಲ, ಬಟ್ ಮೇಂಟೈನ್ ಮಾಡಲಿಕ್ಕೆ ಹೋಗಿರ್ತಾರೆ. ಸೊ ಅಲ್ಲೇನಾಗ್ತದೆ, ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗ್ತದೆ, ಡಿಫಿಕಲ್ಟಿ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮೇಂಟೈನ್ ಮಾಡೋರು ಯಾವುದೇ ರೀತಿಯಾದಂಥ ನಾಲೆಜ್ ಇದ್ದವರು ಇರೋಂಗಿಲ್ಲ. sometimes the people are not having the knowledge about the maintaining the records under the statistics. ಸೊ ಅಲ್ಲೇನಾಗ್ತದೆ, ರಿಸಲ್ಟ್ ಸರಿಯಾಗಿ ಬರೋಂಗಿಲ್ಲ ಅಂದ ತಕ್ಷಣ ಅಲ್ಲಿ ನಾವು ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗೋದಿಲ್ಲ, ಎಕ್ಸಾಕ್ಟ್ಲಿ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗ್ತದೆ, ಡಿಫಿಕಲ್ಟಿ ಆಗ್ತದೆ. ಸೊ ಅದಕ್ಕಾಗಿ ಇದು ಒಂದು ಕೂಡ ಲಿಮಿಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದೇರ್, ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾನ್ ಬಿ ಯೂಸ್ಡ್ ಅಬೌಟ್ ದ ಸ್ಟ್ಯಾಟಿಸ್ಟಿಕ್ಸ್. ಸೊ ಸಮ್ ಆಫ್ ದ ಪೀಪಲ್ ದೇ ಆರ್ ಯೂಸಿಂಗ್ ಆ್ಯಸ್ ಅ ಫಾರ್ ಓನ್ ಪರ್ಪಸ್, ಓನ್ ಬೆನಿಫಿಟ್ ಸಲುವಾಗಿ ಏನು ಮಾಡ್ತಿರ್ತಾರಂದ್ರೆ ಅದನ್ನು ಮಿಸ್ಯೂಸ್ ಮಾಡ್ತಿರ್ತಾರೆ. ಬಿಕಾಸ್ ಆಲ್ ದ ಲಿಟ್ರೇಟ್ ಪೀಪಲ್ ಆರ್ ಹ್ಯಾವಿಂಗ್ ದ ನಾಲೆಜ್ ಅಬೌಟ್ ದ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಫಾರ್ ದಿ ಪರ್ಪಸ್ that should be maintained by the person, that can be misused by the some people. ಸೊ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡತ್ತಾರಂದ್ರೆ ಅದನ್ನು ಮಿಸ್ಯೂಸ್ ಮಾಡತ್ತಾರ, ಫಾರ್ ದ ಪರ್ಪಸ್ ಆಫ್ ದ ಓನ್ ಬೆನಿಫಿಟ್ ಸಲುವಾಗಿ ಏನು ಮಾಡ್ತಿರ್ತಾರೆ, ಮಿಸ್ಯೂಸ್ ಮಾಡ್ತಿರ್ತಾರೆ. ಸೊ ಮಿಸ್ಯೂಸ್ ಮಾಡುವಂಥ ಒಂದು ಸಿಚುವೇಶನ್ ಯಾವಾಗ ಅರೈಸ್ ಆಗ್ತದಂದ್ರೆ, ದ ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ದ್ಯಾಟ್ ಮಚ್ ಆಫ್ ನಾಲೆಜ್ ಫಾರ್ ದಿ ಪರ್ಪಸ್ ಆಫ್ ಮೇಂಟೈನಿಂಗ್ ದ ರೆಕಾರ್ಡ್ಸ್, ದ ಕಾಮನ್ ಮ್ಯಾನ್. ಸೊ ಕಾಮನ್ ಮ್ಯಾನ್ ಏನಾಗೋದಿಲ್ಲ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಲ್ಲೇನಾಗ್ತದೆ, ಓನ್ ಒಂದು ಬೆನಿಫಿಟ್ ಸಲುವಾಗಿ ಏನು ಮಾಡ್ತಿರ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ನ ಮಿಸ್ಯೂಸ್ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ಅದು ಕೂಡ ಒಂದು ಲಿಮಿಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಇಸ್ ದೇರ್, ಕಾಮನ್ ಮ್ಯಾನ್ ಕ್ಯಾನ್ ನಾಟ್ ಹ್ಯಾಂಡಲ್ ದ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಪರ್ಲಿ. ಸೊ ಹೂ ಆರ್ ಹ್ಯಾವಿಂಗ್ ದ ಸಮ್ ನಾಲೆಜ್ ಅಬೌಟ್ ದ ಸ್ಟ್ಯಾಟಿಸ್ಟಿಕ್ಸ್, ದೇ ಕ್ಯಾನ್ ಓನ್ಲಿ ಮೇಂಟೈನ್ ದ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಪರ್ಲಿ. So simple man, common man cannot handle the statistics properly because they are not having that much of knowledge which is related to the statistics.
ಸೊ ಅಷ್ಟರ ಮಟ್ಟಿಗೆ ಒಂದು ನಾಲೆಜ್ ಇರೋಂಗಿಲ್ಲಲ್ಲ, ಸೊ ಅವನು ಸ್ಟ್ಯಾಟಿಸ್ಟಿಕ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವ್ನು ಸಪೋಸ್ ಒಂದು ವೇಳೆ ಹ್ಯಾಂಡಲ್ ಮಾಡಿದ್ರೂ ಸಹಿತ ಅಲ್ಲೇನಾಗ್ತದ ರಿಸಲ್ಟ್ ಸರಿಯಾಗಿ ಬರೋಂಗಿಲ್ಲ. ಸೊ ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅಂತ ತಕ್ಷಣ ಏನಾಗ್ತದ, ದ್ಯಾಟ್ ಶುಡ್ ಬಿ ಅಫೆಕ್ಟೆಡ್ ಆನ್ ದ ಡ್ರಾಯಿಂಗ್ ದ ಕನ್ಕ್ಲೂಷನ್ಸ್. Okay, so all these are called as the some of the limitations of the statistics. And next concept under your syllabus is business statistics are having the some of the basic concept. So that concept we have to understand here. So first one under basic concept is a population. So population ಅಂತ ತಕ್ಷಣ ನಾವು ಇಲ್ಲಿ ಏನಂತ ಹೇಳ್ತೀವಿ, ಜನಸಂಖ್ಯೆ ಅಂತ ಕರಿತೀವಿ. ಸೊ ಯಾವ್ಯಾವ ರೀತಿಯಾದಂಥ ಒಂದು ಜನಸಂಖ್ಯೆ, ದ ಟೋಟಾಲಿಟಿ ಆಫ್ ಆಲ್ each and every units under consideration is called as the population or universe. ಅಂದ್ರೆ ಪ್ರತಿಯೊಂದು ವಸ್ತುನ ಅಥವಾ ಈಚ್ ಆ್ಯಂಡ್ ಎವ್ರಿ ಯೂನಿಟ್, ಪ್ರತಿಯೊಂದು ವಸ್ತುವಿನ ಈ ಕನ್ಸಿಡ್ರೇಷನ್ ತೊಗೋತೇವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತಂದಾಗ ಪಾಪ್ಯುಲೇಷನ್ ಆಫ್ ದ ಸ್ಟೂಡೆಂಟ್ಸ್, ಪಾಪ್ಯುಲೇಷನ್ ಆಫ್ ದ ಸೀಟ್ಸ್. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಆಫ್ ಆಲ್ ಪ್ರತಿಯೊಂದು ಸ್ಟೂಡೆಂಟ್ ಬಗ್ಗೆ ನಾವು ಏನು ಮಾಡ್ತೀವಿ, ಈಚ್ ಆ್ಯಂಡ್ ಎವ್ರಿ ಯೂನಿಟ್ನ ಅಲ್ಲಿ ಕನ್ಸಿಡ್ರೇಷನ್ ಮಾಡ್ತೀವಿ. ಸೊ ಸೆನ್ಸಸ್ ನಾವು ಜನಗಣತಿ ಮಾಡುವಾಗ ಪ್ರತಿಯೊಂದು ಫ್ಯಾಮಿಲಿ ಒಳಗೆ ಎಷ್ಟು ಜನ ಮೆಂಬರ್ಸ್ ಅದಾರ, ಸೊ ಪಾಪ್ಯುಲೇಷನ್. ಸೊ ಈ ರೀತಿಯಾಗಿ ನಾವು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡ್ತೀವಿ. ಸೊ ಪಾಪ್ಯುಲೇಷನ್ ಅಂತಂದಾಗ ಟೋಟಾಲಿಟಿ ಆಫ್ ಆಲ್, ಕಲೆಕ್ಷನ್ ಆಫ್ ಆಲ್ ಅಂತ ಕರಿತೀವಿ. ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ನಾವು ಕನ್ಸಿಡ್ರೇಷನ್ ತೊಗೋತೇವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತಂದಾಗ ಪಾಪ್ಯುಲೇಷನ್ ಆಫ್ ಸೀಟ್ಸ್ ಆಗಿರ್ಬೋದು, ಪಾಪ್ಯುಲೇಷನ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಇನ್ಫಾರ್ಮೇಷನ್ನ ಕಲೆಕ್ಷನ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಅಂಡರ್ ಯುವರ್ ಬೇಸಿಕ್ ಕನ್ಸೆಪ್ಟ್ ಈಸ್ ಕಾಲ್ಡ್ ವೇರಿಯೇಬಲ್. ಸೊ ವೇರಿಯೇಬಲ್ ಅಂತಂದಾಗ ವೇರಿಯೇಬಲ್ ಈಸ್ ಕಾಲ್ಡ್ ಆಸ್ ದ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. The concept which is measured in terms of numbers. So quantitative characteristics which varies from unit to a unit. ಸೊ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಒಬ್ಬ ಪರ್ಸನ್ದಿಂದ ಏನಾಗಿರ್ತದ, ಬೇರೆ ಆಗಿರ್ತದ. ಪ್ರತಿಯೊಂದು ಯೂನಿಟ್ದಿಂದ ಬೇರೆ ಯೂನಿಟಿಗೆ ಏನಾಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಅಂತಂದಾಗ ಹೈಟ್ ಆ್ಯಂಡ್ ವೇಟ್ ಆಫ್ ದ ಸ್ಟೂಡೆಂಟ್ಸ್, ಹೈಟ್ ಆ್ಯಂಡ್ ವೇಟ್ ಆಫ್ ದ ಪರ್ಸನ್. ಸೊ ಹೈಟ್ ಮತ್ತು ವೇಟ್ ನಾವು ಕಂಪೇರ್ ಮಾಡಿದಾಗ ಪ್ರತಿಯೊಂದು ಪರ್ಸನ್, ಪ್ರತಿಯೊಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಏನಾಗಿರ್ತದ, ಪ್ರತಿಯೊಬ್ಬರ ಹೈಟ್ ಮತ್ತು ವೇಟ್ ಏನಾಗಿರ್ತದ, ಡಿಫ್ರೆಂಟ್ ಆಗಿರ್ತದೆ. ಹೂ ಆರ್ ಹ್ಯಾವಿಂಗ್ ದ ದಟ್ ಈಸ್ ಹೈಟ್ ಆಫ್, ಜಾಸ್ತಿ ಹೈಟ್ ಯಾರ್ದಿರ್ತದೆ ಅವ್ರದ್ದು ವೇಟ್ ಕೂಡ ಜಾಸ್ತಿ ಇರ್ಬೋದು, ಜಾಸ್ತಿ ಹೈಟ್ ಇದ್ದರೂ ಸಹಿತ ಒಬ್ಬರದ್ದು ವೇಟ್ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಸೊ ಈ ರೀತಿಯಾಗಿ ದ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೆರೀಸ್ ಫ್ರಮ್ ಒನ್ ಯೂನಿಟ್ ಟು ಎ ಯೂನಿಟ್. ಸೊ ಇದಕ್ಕೆ ಏನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತೀವಿ. ಸೊ ವೇರಿಯೇಬಲ್ ಈಸ್ ಹ್ಯಾವಿಂಗ್ ದ ಟೂ ಟೈಪ್ಸ್. ಒನ್ ಈಸ್ ಕಂಟಿನ್ಯೂಯಸ್ ವೇರಿಯೇಬಲ್, ಸೆಕೆಂಡ್ ಒನ್ ಈಸ್ ದ ಡಿಸ್ಕ್ರೀಟ್ ವೇರಿಯೇಬಲ್ ಅಂತ ಕರಿತೀವಿ. ಸೊ ಕಂಟಿನ್ಯೂಯಸ್ ವೇರಿಯೇಬಲ್ ಅಂತಂದಾಗ a variable which assumes only some specified values in a given range. ರೇಂಜ್ ಅಂತಂದಾಗ 10 to 20, 20 to 30, 30 to 40. ಸೊ ಇವೇನ್ರಿ ರೇಂಜ್ ಅಂತ ಕರಿತೀವಿ. ಸೊ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಇನ್ ರೇಂಜ್ ಅಂತ ಹೇಳ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ, ಕಂಟಿನ್ಯೂಯಸ್ ವೇರಿಯೇಬಲ್ ಅಂತ ಕರಿತೀವಿ. ಕಂಟಿನ್ಯೂಯಸ್ ಅಂದ್ರೆ ಏನ್ರಿ, 10 to 20, 20 to 30 ಇವೇನ್ರಿ ರೇಂಜ್ ಅಂತ ಕರಿತೀವಿ. ಸೊ 10 to 20 ದ ನಂಬರ್ ಆಫ್ ಚಿಲ್ಡ್ರನ್ ಅಂಡರ್ ಪರ್ ಫ್ಯಾಮಿಲಿ. ಸೊ ಅದ್ರೊಳಗೆ ಅದಾರು ಎಷ್ಟು ಜನ ಇದ್ದಾರು ಗೊತ್ತಿಲ್ಲ, ಬಟ್ ನಾವಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಕಂಟಿನ್ಯೂಯಸ್ ವೇರಿಯೇಬಲ್ ಅಂತ ಕರಿತೀವಿ. ಇಟ್ ಓನ್ಲಿ ಕನ್ಸಿಡರ್ ದ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಇನ್ ಅ ಗಿವನ್ ರೇಂಜ್. ಆ್ಯಂಡ್ ಸೆಕೆಂಡ್ ಒನ್ ಟೈಪ್ ಆಫ್ ದ ವೇರಿಯೇಬಲ್ ಈಸ್ ಕಾಲ್ಡ್ as the discrete variable. So what do you mean by discrete variable? A variable which assumes all the values in the range. ಕಂಟಿನ್ಯೂಸ್ನಲ್ಲಿ ನಾವು ಏನು ಮಾಡ್ತೀವಿ, ಸ್ಪೆಸಿಫೈಡ್ ವ್ಯಾಲ್ಯೂಸನ್ನು ನಾವು ಅಷ್ಟೇ ನಾವಲ್ಲಿ ಏನು ಮಾಡ್ತಿರ್ತೀವಿ, ಕನ್ಸಿಡರ್ ಮಾಡ್ತಿರ್ತೀವಿ. ಬಟ್ ಡಿಸ್ಕ್ರೀಟ್ ವೇರಿಯೇಬಲ್ನಲ್ಲಿ ಏನಾಗ್ತದ, ವೇರಿಯೇಬಲ್ ವಿಚ್ ಅಸ್ಯೂಮ್ಸ್ ಆಲ್ ದ ವ್ಯಾಲ್ಯೂಸ್ ಇನ್ ದ ರೇಂಜ್. ಎಲ್ಲ ಒಂದು ವ್ಯಾಲ್ಯೂಸ್ ನಾವು ಇಲ್ಲಿ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಡಿಸ್ಕ್ರೀಟ್ ವೇರಿಯೇಬಲ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಅಂತಂದಾಗ ಹೈಟ್ ಆಫ್ ದಿ ಪರ್ಸನ್ಸ್, ವೇಟ್ ಆಫ್ ದಿ ಆ್ಯಪಲ್ಸ್, ವೇಟ್ ಆಫ್ ದ people or the persons. So ಇದೇನ್ರಿ ಎಕ್ಸಾಂಪಲ್ಸ್ ಆಫ್ ದ ಡಿಸ್ಕ್ರೀಟ್ ವೇರಿಯೇಬಲ್. ಡಿಸ್ಕ್ರೀಟ್ ವೇರಿಯೇಬಲ್ ಯಾವಾಗೂ ನಾವು ಏನು ಕ್ಯಾಲ್ಕುಲೇಷನ್ ಮಾಡುವಾಗ ಏನಾಗ್ತದ, ಪಾಯಿಂಟ್ನಲ್ಲಿ ಇರ್ತದೆ. ದ ಹೈಟ್ ಆಫ್ ದ ಪರ್ಸನ್ಸ್ 4.5 ಆಗಿರ್ಬೋದು, 5.6 ಆಗಿರ್ಬೋದು, 5.1 ಆಗಿರ್ಬೋದು. ದ್ಯಾಟ್ ಶುಡ್ ಬಿ ಎಕ್ಸಾಕ್ಟ್ಲಿ ಸಮ್ ಪರ್ಸನ್ಸ್ ಅಷ್ಟೇ ಇರ್ತದೆ, 5, 6, 7 ಅಂತ. ಬಟ್ ದ್ಯಾಟ್ ಶುಡ್ ಬಿ ಮೇಜರ್ಡ್ ಇನ್ ಟರ್ಮ್ಸ್ ಆಫ್
ದಟ್ ಈಸ್ ಪಾಯಿಂಟ್ ಒಳಗೆ ಇರ್ತದೆ. ಸೊ ಕಂಟಿನ್ಯೂಸ್ ಅಂತಂದಾಗ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಇರ್ತದೆ. ಡಿಸ್ಕ್ರೀಟ್ ಅಂದಾಗ we taken into account all the values in the given range. So these are the two types under the that is variable. And next one is their attribute. So whenever we are concerning about the attribute, it is expressed the characteristic in the terms of quality. So quality ಅಂತಂದಾಗ ಎಕ್ಸಾಂಪಲ್ ನಾವಿಲ್ಲಿ ಸೆಕ್ಸ್, ಸ್ಕಿನ್ ಕಲರ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಕಿನ್ ಕಲರ್ ಆಗಿರ್ಬೋದು, ಒಬ್ಬರದ ಫುಲ್ ವೈಟ್ ಇರ್ತಾರೆ, ಒಬ್ಬೊಬ್ರು ಬ್ಲ್ಯಾಕ್ ಇರ್ತಾರ, ಒಬ್ಬರು ವಾರ್ಮ್ ಇರ್ತಾರ, ಒಬ್ಬರು ಸ್ಲಿಮ್ ಇರ್ತಾರ, ಒಬ್ಬ ಫ್ಲ್ಯಾಟ್ ಇರ್ತಾರ. ಇವೇನ್ರಿ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ದ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವೆರೀಸ್ ಫ್ರಮ್ one unit to a unit is called as an attribute. Attribute itself we call it as a qualitative characteristic. So this is also one of the basic concept under the business statistics. And next one is their sample. So whenever we are concerning about the sample is nothing but the a group of items taken from universe. So now every year now at the end 10 years ನಾವು ಏನು ಮಾಡ್ತಿರ್ತೀವಿ, ಸೆನ್ಸಸ್ ಜನಗಣತಿ ಮಾಡ್ತಿರ್ತೀವಿ. ಸೊ ನಾವು ಒಂದು ಡೇಟಾ ಕಲೆಕ್ಷನ್ ಮಾಡೋದ್ರಿ ಫಾರ್ ದಿ ಪರ್ಪಸ್ ಆಫ್ ಪ್ರಾಜೆಕ್ಟ್. ಸೊ ಒಂದು ಪ್ರಾಜೆಕ್ಟ್ಗೆ ನಾವು ಡೇಟಾ ಕಲೆಕ್ಷನ್ ಮಾಡೋದ್ರಂದ್ರೆ ಅಲ್ಲಿ ನಾವು ಸ್ಯಾಂಪಲ್ ಆಗಿ ಕೆಲವೊಂದಷ್ಟು ಯೂನಿಟ್ಸ್ನ ನಾವಲ್ಲಿ ತೊಗೋತೀವಿ. ಸ್ಯಾಂಪಲ್ ಆಗಿ ತಗೋದ್ರಿಂದ ಏನಾಗ್ತದ, ನಮ್ಮದೊಂದು ಟೈಮ್ ಕೂಡ ಸೇವ್ ಆಗ್ತದ, ಕಾಸ್ಟ್ ಕೂಡ ಕಡಿಮೆ ಆಗ್ತದ. ಸೊ ಸ್ಯಾಂಪಲ್ ಅಂದರೆ ಏನ? ಸ್ಯಾಂಪಲ್ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಐಟಮ್ಸ್. ಸೊ ಒಂದು 100 ಜನ ಒಂದು ಪೀಪಲ್ ಅದಾರ. ಸೊ ನೀವು ಯಾವುದೇ ರೀತಿಯಾದಂಥ ಡೇಟಾ ಕಲೆಕ್ಷನ್ ಮಾಡಿ, ಸೊ 100 ಯೂನಿಟ್ಸ್ ಅದಾವ ಅಂತ ತಿಳ್ಕೊರಿ. 100 ಯೂನಿಟ್ಸ್ ಬಗ್ಗೆ ನೀವು ಡೀಪಾಗಿ ಸ್ಟಡಿ ಮಾಡೋದ್ರ ಬದಲಾಗಿ ಅದರಲ್ಲಿ ಸ್ಯಾಂಪಲ್ ಅಂತ ಒಂದು 10 ಆಗಿರ್ಬೋದು, 20 ಆಗಿರ್ಬೋದು, 25 ಆಗಿರ್ಬೋದು ಗ್ರೂಪ್ ಆಫ್ ಐಟಮ್ಸ್ನ ನೀವೇನು ಮಾಡ್ತೀವಿ, ಸ್ಟಡಿ ಮಾಡಲಿಕ್ಕೆ ತಗೋತೀರಿ. A group of items should be taken from universe. ಯೂನಿವರ್ಸ್ ಅಂದರೆ ಎಷ್ಟು ಬರ್ತಾವ್ರಿ ಇಲ್ಲಿ? 100 ಯೂನಿಟ್ಸ್ನ ನಾವು ಎಕ್ಸಾಂಪಲ್ ತೊಗೊಂಡೇವಿ. ಸೊ 100 ಯೂನಿಟ್ಸ್ ಒಳಗೆ ಎಷ್ಟು ಒಂದು ಸ್ಯಾಂಪಲ್ ತೊಗೊಂಡೇವಿ? ಗ್ರೂಪ್ ಆಫ್ ಐಟಮ್ಸ್ 10, 20, 25 ಡಿಪೆಂಡಿಂಗ್ ಅಪಾನ್ ದ ಇನ್ವೆಸ್ಟಿಗೇಟರ್. ಸೊ ಅವ್ರಿಗೆ ಎಷ್ಟೊಂದು ಅನುಕೂಲ ಆಗ್ತದಲ್ಲ ಅಷ್ಟು ಒಂದು ಸ್ಯಾಂಪಲ್ ಅಂತ ತಗೋತೀವಿ. ಸ್ಯಾಂಪಲ್ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಐಟಮ್ಸ್. ಕೆಲವೊಂದಷ್ಟು ಐಟಮ್ಸ್ನ ಅಷ್ಟು ನಾವಲ್ಲಿ ಸ್ಟಡಿ ಮಾಡಲಿಕ್ಕೆ ತೊಗೋತೀವಿ. ಆ ಒಂದು ಸ್ಯಾಂಪಲ್ ತೊಗೊಂಡಿರ್ತೇವಲ್ಲ ಅದ್ರ ಬೇಸ್ ಮೇಲೆ ನಾವು ಲಾಸ್ಟ್ಲಿ ಏನು ಮಾಡ್ತಿರ್ತೀವಿ, ಒಂದು ಕನ್ಕ್ಲೂಷನ್ನ ಡ್ರಾ ಮಾಡ್ತೀವಿ. ಸೊ ಸ್ಯಾಂಪಲ್ ಮೀನ್ಸ್ ವಾಟ್ ಇಯರ್? ಅ ಗ್ರೂಪ್ ಆಫ್ ಐಟಮ್ಸ್ ಟೇಕನ್ ಫ್ರಮ್ ಯೂನಿವರ್ಸ್. ಯೂನಿವರ್ಸ್ ಈಸ್ ನಥಿಂಗ್ ಬಟ್ ದ ಹೋಲ್ ಟೋಟಾಲಿಟಿ ಆಫ್ ಕಲೆಕ್ಷನ್ ಆಫ್ ಡೇಟಾ ಅಂತ ಕರಿತೀವಿ. ಆರ್ ಪಾಪ್ಯುಲೇಷನ್. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಯೂನಿಟ್ಸ್ ಇನ್ ದ ಸ್ಯಾಂಪಲ್ ಈಸ್ ನೋನ್ ಆಸ್ ದ ಸ್ಯಾಂಪಲ್ ಸೈಜ್. ನಂಬರ್ ಆಫ್ ಯೂನಿಟ್ಸ್ ಇನ್ ದ ಸ್ಯಾಂಪಲ್. ನೀವು ಎಷ್ಟು ಒಂದು ಐಟಮ್ಸ್ನ ನೀವು ತೊಗೋತಿರಲ್ಲ ಅದ್ರ ಸೈಜ್ಗೆ ಏನಂತ ಸ್ಯಾಂಪಲ್ ಸೈಜ್ ಅಂತ ಕರೀತೆ. ಸ್ಯಾಂಪಲ್ ಸೈಜ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಯೂನಿಟ್ಸ್ ಇನ್ ದ ಸ್ಯಾಂಪಲ್. ನೀವು ಎಷ್ಟು ಒಂದು ಸ್ಯಾಂಪಲ್ ತೊಗೋತಿರಲ್ಲ ಆ ಸ್ಯಾಂಪಲ್ ಎಷ್ಟು ಯೂನಿಟ್ಸ್ ಅದಲ್ಲ ಅದಕ್ಕೆ ಏನಂತ ಕರಿತೀವಿ, ಸ್ಯಾಂಪಲ್ ಸೈಜ್. ಫಾರ್ ಎಕ್ಸಾಂಪಲ್ ಅದು ಈಗ 100 ನಾವು ತೊಗೊಂಡೆ, 100 ಯೂನಿಟ್ಸ್ ಅದ, ಅದರಲ್ಲಿ ನಾವು ಸ್ಯಾಂಪಲ್ ಎಷ್ಟು ತೊಗೊಂಡೇವಿ? 10, 20, 25. 10, 25 ಇವು ಏನಂತ ಕರಿತೇವೆ ನಾವಲ್ಲಿ? ಸ್ಯಾಂಪಲ್ ಸೈಜ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದರ್ ನಾಮಿನಲ್ ಸ್ಕೇಲ್. ಸೊ ನಾಮಿನಲ್ ಸ್ಕೇಲ್ ಈಸ್ ನಥಿಂಗ್ ಬಟ್ ದ ಇಟ್ ಈಸ್ ಒನ್ ಇನ್ ವಿಚ್ ನಂಬರ್ಸ್ ಆರ್ ಅಸೈನ್ಡ್ ಸಿಂಪ್ಲಿ ಆಸ್ ಸಿಂಬಾಲ್ಸ್ ಆಫ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ದ ಅಬ್ಸರ್ವೇಷನ್ಸ್. ಫಾರ್ ಎಕ್ಸಾಂಪಲ್ ಅಂತಂದಾಗ ನಾವು ಸ್ಕೂಲ್ಸ್ ಕಾಲೇಜಸ್ನಲ್ಲಿ ರೋಲ್ ನಂಬರ್ಸ್ ಕೊಡ್ತೀವಿ. ಸೊ ರೋಲ್ ನಂಬರ್ಸ್ ಕೊಡೋದ್ರಿಂದ ಏನಾಗ್ತದ, ನಾಮಿನಲ್ ಸ್ಕೇಲ್ ಅಂದರೆ ಏನ್ರಿ? ಫಾರ್ ಈಸಿಲಿ ಐಡೆಂಟಿಫಿಕೇಶನ್ ಆಫ್ ದ ವಾಟ್ ಎವರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಗೆಟಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ ಈಚ್ ಸ್ಟೂಡೆಂಟ್, ವಿ ಆರ್ assigning the numbers to the each student on the basis their roll numbers like symbols. So symbols ಯಾವ ರೀತಿ ಕೊಡ್ತೀವಿ? that should be in a roll numbers. So that is called as the nominal scale ಅಂತ ಕರಿತೀವಿ. Nominal scale is a one in which numbers are assigned simply as symbols of the different categories of the observation. ಪ್ರತಿಯೊಂದು ಕ್ಯಾಟಗರೀಸ್ ಆಫ್ ಅಬ್ಸರ್ವೇಷನ್ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ, ನಂಬರ್ಸ್ನ ಅಸೈನ್ ಮಾಡ್ತೀವಿ. ಯಾರಿಗೆ? ಸ್ಟೂಡೆಂಟ್ಸ್ಗೆ, ಲೈಕ್ ರೋಲ್ ನಂಬರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದರ್ ಆರ್ಡಿನಲ್ ಸ್ಕೇಲ್. ಸೊ ಆರ್ಡಿನಲ್ ಸ್ಕೇಲ್ ಈಸ್ ನಥಿಂಗ್ ಬಟ್ ದ
It is one in which numbers are assigned to the observation in such a way that they can be arranged in a increasing or decreasing order. ಕ್ರೊನೊಲಾಜಿಕಲ್ ಆರ್ಡರ್ ಬೇರೆ ಮತ್ತು ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಬೇರೆ ಆಗ್ತದೆ. ಇನ್ನು ನಾವು ಆರ್ಡರ್ ವೈಸ್ ಏನು ಮಾಡ್ತೀವಿ, ನಂಬರ್ಸ್ನ ಅಸೈನ್ ಮಾಡ್ತೀವಿ. ಆರ್ಡರ್ ವೈಸ್ ಅಂತ ಅಂದಾಗ ನಾವು ಇನ್ಕ್ರೀಸಿಂಗ್ ಕೂಡ ಮಾಡ್ಬೋದು, ಡಿಕ್ರೀಸಿಂಗ್ ಕೂಡ ಮಾಡ್ಬೋದು. ಇನ್ಕ್ರೀಸ್ ಅಂತಂದಾಗ ನಾವು ಇಲ್ಲಿ ನಂಬರ್ಸ್ ಯಾವ ರೀತಿ ಅಸೈನ್ ಮಾಡ್ತೀವಿ, 0 1 2 3 4 ಈ ರೀತಿ ಅಸೈನ್ ಮಾಡ್ತೀವಿ. ಡಿಕ್ರೀಸ್ ಅಂತಂದಾಗ 10 9 8 ಈ ರೀತಿಯಾಗಿ ಏನು ಮಾಡ್ತೀವಿ, ಡಿಕ್ರೀಸಿಂಗ್ ಆರ್ಡರ್ ವೈಸ್ ನಾವಲ್ಲಿ ಏನು ಮಾಡ್ತೀವಿ, ನಂಬರ್ಸ್ನ ಅಸೈನ್ ಮಾಡ್ತೀವಿ. ನಾಮಿನಲ್ ಸ್ಕೇಲ್ ಮತ್ತು ಆರ್ಡಿನಲ್ ಸ್ಕೇಲ್ಗೆ ಡಿಫ್ರೆನ್ಸ್ ಏನಂತಂದಾಗ, ನಾಮಿನಲ್ ಸ್ಕೇಲ್ನಲ್ಲಿ ನಂಬರ್ಸ್ನ ಯಾವ ರೀತಿ ಅಸೈನ್ ಮಾಡ್ತೀವಿ ಅಂದರೆ ಲೈಕ್ ಸಿಂಬಾಲ್ಸ್ ಕೊಡ್ತೀವಿ. ಸೊ ಸಿಂಬಾಲ್ಸ್ ಕೊಡೋದು ಲೈಕ್ ರೋಲ್ ನಂಬರ್ಸ್. ಬಟ್ ಆರ್ಡಿನಲ್ ಸ್ಕೇಲ್ನಲ್ಲಿ ನಾವು ಏನು ಮಾಡ್ತೀವಿ, ನಂಬರ್ಸ್ ಅಸೈನ್ ಮಾಡ್ತೀವಿ. ಬಟ್ ಯಾವ ರೀತಿ ಅರೇಂಜ್ ಮಾಡ್ತೀವಿ ಅಂದರೆ ದ್ಯಾಟ್ ದೇ ಕ್ಯಾನ್ ಬಿ ಅರೇಂಜ್ಡ್ ಇನ್ ಅ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. So all these are called as the basic concept you should know under the business statistics. And in next class I will start with the next concept about the business statistics, that is a collection of the data. Okay, thank you.